ಯಾರ? ಹಲೋ, ಶ್ರುತಿ ಮೇಡಮ್ ಅವರಾ? ಯಾರ? ಹಲೋ ಯಾರ? ಹಲೋ, ಕೇಳಿಸ್ತಿಲ್ವಾ ಮೇಡಮ್? ಅಯ್ಯೋ ಯಾರ? ಹಲೋ ಶ್ರುತಿ ಮೇಡಮ್, ನಾವು ಭದ್ರಾವತಿಯಿಂದ. ಏನ್ ವಿಷಯ? ನಿಮ್ಮ ಪಕ್ಕ ವಿನಯ್ ಗೌಡ ಕೂತಿರ್ತಾರಲ್ಲ, ಅವ್ರ ಕೈಗೆ ಒಂಚೂರು ಫೋನ್ ಕೊಡ್ರಿ. ಏನ್ ವಿಷಯ ಅಂತ ಹೇಳಿ. ಅಲ್ಲ ರೀ, ಅವ್ರು ಯಾಕೆ ಅಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ? ಓವರ್ ಬಿಲ್ಡಪ್ ಕೊಡೋಕ್ಕೋಗಿ ಕಾಮಿಡಿ ಪೀಸ್ ಆಗ್ಬಿಡ್ತಾರೆ. ಈ ಥರ ಮಾಡಿದ್ರೆ ಅಲ್ಲಿ ಆಟ ಆಡಕ್ಕೆ ಬಂದಿರೋರೆಲ್ಲ ಇವ್ರನ್ನ ಕಾಮಿಡಿ ಪೀಸ್ ಅಂತ ಅನ್ಕೊಳಲ್ವಾ? ಕರೆಕ್ಟು ಹಿಂಗೆ ಮಾಡಿದ್ರೆ ಅವ್ರು ಮರ್ಯಾದೆ ಕೊಡ್ತಾರೆ ಇವ್ರಿಗೆ. ಅಲ್ವಾ ಮತ್ತೆ? ಅವ್ರಿಗೆ ಓವರ್ ಆ್ಯಕ್ಟಿಂಗ್ ಕಮ್ಮಿ ಮಾಡ್ರಿ ಅಂತ ಸ್ವಲ್ಪ ಬುದ್ಧಿ ಹೇಳ್ರಿ. ನೀವೇ ದೊಡ್ಡವರಾಗಿ ಬುದ್ಧಿ ಹೇಳ್ಬೇಕು ಅವ್ರಿಗೆ. ಹೇಳ್ಬೋದಾಗಿತ್ತು, ಆದ್ರೆ ಏನ್ ಮಾಡ್ತೀರಾ? ಅವ್ರ ಹೆಂಡತಿ ಬೇರೆ ಅವ್ರನ್ನ ಬಿಟ್ಟು ಓಡೋಗವ್ರಲ್ಲ. ಇವಳು ಬೇರೆ ಊರ್ ತುಂಬಾ ಡಂಗೂರ ಸಾರ್ತಾವಳಲ್ಲಪ್ಪ. ಏನು, ಅವ್ರ ಹೆಂಡತಿ ಓಡೋಗಿದಾರಾ? ಹ್ಞೂ, ಓಡೋಗವ್ರೆ. ಪಾಪ, ಹೋಗ್ಲಿ ಬಿಡಿ, ಹಿಂಗಾಗ್ಬರ್ತಿತ್ತು. ಆಗಿದ್ದಾಯ್ತು, ನೀವೇ ಸ್ವಲ್ಪ ತಿಳಿಸಿ ಓವರ್ ಆ್ಯಕ್ಟಿಂಗ್ ಎಲ್ಲ ಬಿಟ್ಟು ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡುವಂತ ಬುದ್ಧಿ ಹೇಳ್ರಿ ನೀವು. ಅದೇನೋ ನಿಜ. ಅವ್ರು ಒಪ್ತೆ ಹೋದ್ರೆ? ಅವ್ರು ಒಪ್ಲಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ನಾವು ಬಿಗ್ ಬಾಸ್ನೇ ನೋಡೋದಿಲ್ಲ ನೋಡ್ರಿ ಮತ್ತೆ. ಅಯ್ಯೋ ದ್ಯಾವ್ರೆ, ನಾವಂತೂ ನಿಮ್ಮ ಮೇಲೆ ತುಂಬಾ ಬೇಜಾರಾಗಿದ್ದೀವಿ ನೋಡ್ರಿ ಮತ್ತೆ. ನೀವಾಗೆಲ್ಲ ಮಾಡ್ಕೋಬೇಡಿ. ಈಗ ನೀವ್ ಎಲ್ಲಿದ್ದೀರಿ? ಗಾರೆ ಕೆಲ್ಸಕ್ಕೆ ಹೋಗಿದ್ವಿ, ಇವಾಗ ಬಂದು ಕೂತಿದೀವಿ ನೋಡ್ರಿ. ಈಗ ನೀವ್ ಇಲ್ಲಿಗೆ ಬಂದ್ಬಿಡಿ, ನಾವೆಲ್ಲ ಕೂತು ಮಾತಾಡಮು. ಅಯ್ಯೋ ಏನ್ ಮಾಡ್ತಾ ಇದ್ದೆ ಕಿಚ್ಚವ್ವ ನೀನು? ಮಾತಾಡೋದೇನಿಲ್ಲ, ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ರಿ ಸಾಕು. ಸರಿ ಸರಿ, ನನಗೆ ಫೋನ್ ಇಡ್ತೀನಿ. ನನಗಿದ್ರ ಒಂಥರ ಸಂತೋಷ.